ಯಾಕೋ ಪರಮ ಪೂಜ್ಯ ಸುತ್ತೂರು ಶ್ರೀಗಳಿಗೆ ಕೋಪ ಬಂದಿದೆ. ಅರ್ಧ ಗಂಟೆ ತಡವಾಗಿ ಬಂದಿದ್ದಕ್ಕೆ ಕೊನೆಗೆ ಭಾಷಣ ಕೊಡ್ತಾ ಇದ್ದಾರೆ ಅಂತ ಭಾಸ ಆಗ್ತಾ ಇತ್ತು. ಆದ್ರೆ ಆಶ್ಚರ್ಯ ಅಂತ ಹೇಳಿದ್ರೆ ರಾತ್ರಿ 9 ಗಂಟೆ ಆದರೂ ಸಹ ತಮ್ಮ ಹಸಿವನ್ನು ಕೂಡ ಲೆಕ್ಕಿಸದೆ ಪರಮ ಪೂಜ್ಯ ಸ್ವಾಮೀಜಿಗಳವರ ಆಶೀರ್ವಚನವನ್ನ ಕೇಳಬೇಕು, ಎಲ್ಲರ ಮಾತುಗಳನ್ನ ಕೇಳಬೇಕು ಅಂತೇಳಿ ತಾವೆಲ್ಲರೂ ಕೂಡ ಇಷ್ಟೊತ್ತಾದ್ರೂ ಕೂಡ ಸಮಾಧಾನದಲ್ಲಿ ಕೂತಿದ್ದೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಂದು ರೀತಿ ಅದ್ಭುತ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅಲ್ಲಲ್ಲೇ ಒಂದೊಂದೇ ಕುರ್ಚಿಗಳನ್ನ ಎತ್ಕೊಂಡು ಓಡಾಡ್ತಾ ಇದ್ರು. ನನಗೆ ಅನುಮಾನ ಆಯ್ತು, ಮೊದಲೇ ರಾಜ್ಯದಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ, ಇನ್ನಾರು ಬಂದ್ಬಿಟ್ಟಿದ್ದಾರೆ ಅಂತ ಅನುಮಾನ ಆಯ್ತು. ಆದ್ರೆ ಇಷ್ಟು ಸಂಯಮದಿಂದ ನಾವೆಲ್ಲ ಆದಿ ಜಗದ್ಗುರುಗಳ ಬಗ್ಗೆ, ಪರಮಪೂಜ್ಯ ಸುತ್ತೂರು ಶ್ರೀಗಳ ಬಗ್ಗೆ, ಎಲ್ಲ ಸ್ವಾಮೀಜಿಗಳ ಬಗ್ಗೆ ತಾವಿಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಕೊಪ್ಪಳದ ಪರಮ ಪೂಜ್ಯರು ಮಾತನಾಡ್ತಾ ಆದಿ ಜಗದ್ಗುರುಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಅರಮನೆಯನ್ನು ಕಟ್ಟುವುದಲ್ಲ, ಬಡವರ ಮನೆಯಲ್ಲಿ ಅರಿವಿನ ಮನೆಯನ್ನ ಕಟ್ಟುವುದರಲ್ಲಿ ಆದಿ ಜಗದ್ಗುರುಗಳು ಕೂಡ ಯಶಸ್ವಿ ಆದರು ಅನ್ನುವ ಅರ್ಥದಲ್ಲಿ ಅವರು ಮಾತುಗಳನ್ನು ಆಡಿದ್ದಾರೆ. ಹಿರಿಯರೊಂದು ಮಾತನ್ನ ಹೇಳ್ತಾರೆ, ಉಸಿರಿದ್ದಾಗ ಮನುಷ್ಯರಿಗೆ ಹೆಸರಿರೋದಿಲ್ಲ, ಮನುಷ್ಯನಿಗೆ ಉಸಿರಿದ್ದಾಗ ಹೆಸರಿರೋದಿಲ್ಲ, ಹೆಸರಿದ್ದಾಗ ಮನುಷ್ಯನಿಗೆ ಉಸಿರಿರೋದಿಲ್ಲ ಅಂತೇಳಿ. ಆಗ ತಮ್ಮ ಜೀವಿತ ಕಾಲದಲ್ಲಿ ತ್ರಿವಿಧ ದಾಸೋಹ ಮುಖೇನ ಸಮಾಜವನ್ನ ಕಟ್ಟುವಂತ ನಿಟ್ಟಿನಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದ ಕಾರಣದಿಂದಾಗಿ ಇವತ್ತಿಗೂ ಕೂಡ 1066ನೇ ಜಯಂತ್ಯೋತ್ಸವ ಇಷ್ಟು ಸಂಭ್ರಮದಿಂದ ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ನೇತೃತ್ವದಿಂದ ಆಗ್ತದೆ ಅಂತ ಹೇಳಿದ್ರೆ ಆದಿ ಜಗದ್ಗುರುಗಳು ಒಬ್ಬರು ಸಾಮಾನ್ಯರಲ್ಲ, ಒಬ್ಬರು ಮಹಾಪುರುಷರು ಅನ್ನೋದಕ್ಕೆ ಇವತ್ತು ಮತ್ತೊಮ್ಮೆ ರುಜುವಾತಾಗಿರುವಂತದ್ದು. ಬಂದೆರಡು ಭಾರತ ಜಗತ್ತಿನ ಭೂಪಟದಲ್ಲಿ ಒಂದು ವಿಶಿಷ್ಟವಾಗಿ ಕಾಣ್ತಾ ಇರುವಂತದ್ದು. ಭಾರತ ಯಾವ ಭಾರತ ಒಂದು ಭಿಕ್ಷುಕ ರಾಷ್ಟ್ರ ಅಂತ ಹೇಳಿ ಅಮೆರಿಕ ಆದಿಯಾಗಿ ಬೇರೆ ಬೇರೆ ದೇಶಗಳನ್ನು ನೋಡ್ತಾ ಇತ್ತು. ಅಂತ ಭಾರತ ಇವತ್ತು ಬಲಿಷ್ಠ ಭಾರತವಾಗಿ ಪರಿವರ್ತನೆ ಆಗಿದೆ. ಸ್ವಾಮಿ ವಿವೇಕಾನಂದರು ಒಮ್ಮೆ ಹೊರದೇಶಕ್ಕೆ ಹೋದಾಗ ಅವರು ತಂಗಿದಂತ ಒಂದು ಕೊಠಡಿಯಲ್ಲಿ ಆ ದೇಶದ ಒಬ್ಬ ತತ್ವಜ್ಞಾನಿ ಅವರ ಕೊಠಡಿಗೆ ಬರ್ತಾರಂತೆ. ಅವರು ಬಂದದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರನ್ನ ನೋಡ್ಬೇಕು, ಅವರನ್ನ ಮಾತನಾಡಿಸ್ಬೇಕು, ಭಾರತ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರ ಕೋಣೆಗೆ ಬರ್ತಾರೆ. ಆ ಕೋಣೆಗೆ ಬಂದಂತ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ತಂಗಿದಂತ ಕೋಣೆಯಲ್ಲಿ ಅವರು ಮೂಲೆಯಲ್ಲಿ ಅನೇಕ ಪುಸ್ತಕಗಳನ್ನು ಇಟ್ಟಿರ್ತಾರೆ. ಆ ಪುಸ್ತಕದ ಕಡೆಗೆ ಆ ದೇಶದ ತತ್ವಜ್ಞಾನಿ ಗಮನ ಹೋಗ್ತದೆ. ಅವ್ರು ಗಮನಿಸ್ತಾರೆ, ಮೇಲೆ ಬೈಬಲ್ ಇರ್ತದೆ,
ಬೈಬಲ್ ಅಡಿಯಲ್ಲಿ ಕುರಾನ್ ಇರ್ತದೆ, ಕುರಾನ್ ಅಡಿಯಲ್ಲಿ ಭಗವದ್ಗೀತಾ ಪುಸ್ತಕ ಜೋಡಿಸಿರ್ತಾರೆ. ಅದನ್ನು ನೋಡಿದಂತ ದೇಶದ ತತ್ವಜ್ಞಾನಿಗೆ ಬಹಳ ಸಂತೋಷ ಆಗ್ತದೆ. ನಗರಕ್ಕೆ ಶುರು ಮಾಡ್ತಾನೆ. ಸ್ವಾಮಿ ವಿವೇಕಾನಂದ ಕೇಳ್ತಾರೆ, ಯಾಕೆ ತಾವು ನಗ್ತಾ ಇದ್ದೀರಿ, ಯಾಕೆ ತಾವು ನಗ್ತಾ ಇದ್ದೀರಿ ಅಂತ ಕೇಳಿದಾಗ ಆ ತತ್ವಜ್ಞಾನಿ ಹೇಳ್ತಾರಂತೆ, ಸ್ವಾಮಿ ವಿವೇಕಾನಂದ್ರೆ, ನಾನು ಭಾರತ ಅಂತ ಹೇಳಿದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದೇಶ, ಅಲ್ಲಿರ್ತಕ್ಕಂಥ ಸಂಸ್ಕೃತಿ ಪರಂಪರೆ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಹೇಳಿ ಬಂದಿದ್ದೆ. ಆಗ ತಮ್ಮ ಕೋಣೆಯಲ್ಲಿರ್ತಕ್ಕಂಥ ಪುಸ್ತಕ ನನಗೆ ಅರ್ಥ ಆಯ್ತು, ಭಾರತಕ್ಕಿಂತ ನಮ್ಮ ದೇಶವೇ ಶ್ರೇಷ್ಠ ಅನ್ನೋದಕ್ಕೆ ಅರ್ಥ ಆಯ್ತು ಅನ್ನೋ ಮಾತನ್ನ ಆ ತತ್ವಜ್ಞಾನಿ ವಿವೇಕಾನಂದ ಹೇಳ್ತಿರುತ್ತೆ. ಯಾಕಂತ ಹೇಳ್ತಾರೆ ನೋಡಿ, ಮೇಲೆ ಬೈಬಲ್ ಇದೆ, ಕೆಳಗೆ ಕುರಾನ್ ಇದೆ, ಅದರ ಅಡಿಯಲ್ಲಿ ಭಗವದ್ಗೀತೆನ ಇಟ್ಟಿದ್ದಾರೆ. ಇದರಲ್ಲೇ ಗೊತ್ತಾಗ್ತದೆ ಬೈಬಲ್ ಮೇಲೆ ಇರುವ ಕಾರಣ ನಮ್ಮ ದೇಶವೇ ಶ್ರೇಷ್ಠ, ಭಾರತ ಅಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನಗ್ತ ಒಂದು ಮಾತನ್ನ ಹೇಳ್ತಾರೆ ಆ ದೇಶದ ತತ್ವಜ್ಞಾನಿಗೆ. ನಾವು ಹೇಳಿರ್ತಕ್ಕಂಥದ್ದು ಸರಿ ಇದೆ, ಮೇಲೆ ಬೈಬಲ್ ಇದೆ, ಅದ್ರ ಕೆಳಗಡೆ ಕುರಾನ್ ಇದೆ, ಅದ್ರ ಕೆಳಗಡೆ ಭಗವದ್ಗೀತಾ ಇದೆ. ಆದ್ರೆ ಅದರ ಅರ್ಥ ಮೇಲೆ ಬೈಬಲ್ ಇದೆ, ಅದ್ರ ಕೆಳಗಡೆ ಕುರಾನ್ ಇದೆ, ಅದ್ರ ಕೆಳಗಡೆ ಭಗವದ್ಗೀತಾ ಇದೆ ಅಂತ ಹೇಳಿದ್ರೆ ಇಡೀ ಜಗತ್ತಿನ ಶಕ್ತಿಯನ್ನ ತಡಿತಕ್ಕಂಥ ಶಕ್ತಿ, ಇಡೀ ಜಗತ್ತನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಭಾರತಕ್ಕಿದೆ. ಅದಕ್ಕೋಸ್ಕರ ಭಗವದ್ಗೀತೆ ಅಡಿಯಲ್ಲಿ ಇರ್ತಕ್ಕಂಥದ್ದು ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಮೊದಲು ನನಗೆ ಹೆಮ್ಮೆ ಅನಿಸ್ತದೆ, ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜಗತ್ತಿನ ಯಾವುದೇ ದೇಶಕ್ಕೆ ಹೋದರೂ ಸಹ ಅಣ್ಣ ಬಸವಣ್ಣನವರ ನೆನಪು ಮಾಡಿಕೊಳ್ತಾರೆ. ಅಣ್ಣ ಬಸವಣ್ಣನವರ ಸಮ ಸಮಾಜದ ಕನಸನ್ನು ಕಂಡಿರುವ ಬಸವಣ್ಣನವರು ನೆನಪು ಮಾಡಿಕೊಳ್ತಾರೆ ನರೇಂದ್ರ ಮೋದಿಜಿಯವರು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಹ ಭಾರತವನ್ನ 2040 ಇಸುವಿನ ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಕನಸನ್ನು ಕೂಡ ಇಟ್ಟು ಹೊರಟಿರ್ತಕ್ಕಂಥ ನೋಡುತ್ತಾ ಇದೆ. ನಾನು ಸಂದರ್ಭ ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತೇನು ಆದಿ ಜಗದ್ಗುರುಗಳು ಈ ಭಾಗದಲ್ಲಿ ಒಂದು ರೀತಿ ನಡೆದಾಡುವ ದೇವರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹ ಮುಖೇನ ಸಮಾಜವನ್ನ ಕಟ್ಟುವಂತ, ಈ ಭಾಗದ ಬಡವರಿಗೆ ಒಂದು ಆಶ್ರಮ ನೀಡುವಂತ ಪುಣ್ಯದ ಕೆಲಸವನ್ನು ಇವತ್ತು ಮಾಡ್ಕೊಂಡು ಬಂದಿರುವಂತದ್ದು. ಆದಿ ಜಗತ್ತುಗಳ ಒಂದು ಪರಂಪರೆಯನ್ನ ಇವತ್ತು ಕೂಡ ಮುಂದುವರಿಸಿಕೊಂಡು ಈ ಭಾಗದಲ್ಲಿ ಕೃಷಿಕರಿರ್ಬೋದು, ಬಡವರಿರ್ಬೋದು, ದೀನ ದಲಿತರು, ಎಲ್ಲ ಸಮಾಜ, ಎಲ್ಲ ವರ್ಗದ ಜನರಿಗೆ ಒಂದು ಆಶ್ರಯವನ್ನ ಪಡ್ಕೊಂಡು ಈ ಮಠದ ಮಹಾರಥವನ್ನ ಜಗತ್ತಿಗೂ ಕೂಡ ಪರಿಚಯಿಸುವಂತ ಕೆಲಸ ಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಶಿವರಾತ್ರೀಶ್ವರ ಮಹಾಸ್ವಾಮಿಗಳವರು ಈ ಮಹಾರಥವನ್ನು ಬಹಳ ಯಶಸ್ವಿಯಾಗಿ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗಿದೆ. ಇದು ಸುತ್ತೂರು ಮಹಾಸಂಸ್ಥಾನ ತ್ರಿವಿಧ ದಾಸೋಹದ ಮಹಾಕಾರ್ಯಕ್ಕೆ ಸೀಮಿತಗೊಳಿಸ್ತೇನೆ, ಮನುಕುಲದ ಒಳಿತಿಗಾಗಿ ಜನಸಾಮಾನ್ಯರ ಹೃದಯದಲ್ಲಿ ಒಂದು ಆಧ್ಯಾತ್ಮಿಕ ದೀವಿಗೆಯನ್ನ ಹಚ್ಚುವುದನ್ನು ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಈ ಭಾಗದ ಬಡವರ ಬದುಕಿಗೆ ಒಂದು ಆಸರೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಶ್ರೀಮಠ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ನೊಂದವರ ಪಾಲಿಗೆ ಅಕ್ಷರವನ್ನ, ಅನ್ನವನ್ನ ಕೊಟ್ಟು ಯಾವುದೇ ರಾಜ್ಯ ಸರ್ಕಾರಗಳು ಕೂಡ ಈ ಮಟ್ಟದಲ್ಲಿ ಒಂದು ಜನಸಾಮಾನ್ಯನ ಬಡಬಗ್ಗರನ್ನ ಎತ್ತಿಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಒಂದು ಸುತ್ತೂರು ಮಠ ಇವತ್ತು ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಂತೋಷ ಪಡುವಂತ ವಿಚಾರ. ನಾನು ಈ ಸಂದರ್ಭದಲ್ಲಿ ಪೂಜ್ಯ ತಂಜಾವೂರು ಸನ್ಮಾನ BS ಯಡಿಯೂರಪ್ಪನ ನೆನಪು ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತಾ ಇದ್ದೆ.
ಅವರು ಕೂಡ ಮೊನ್ನೆ ದಿನ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆರೋಗ್ಯದ ಕಾರಣದಿಂದ ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನಮಗೂ ಕೂಡ ದೂರವಾಣಿ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ತಪ್ಪಿಸ್ಕೋಬಾರದು ಅಂತೇಳಿ ಆದೇಶಿಸಿದಾಗ ಪರಮ ಪೂಜ್ಯರು ಸುತ್ತೂರು ಶ್ರೀಗಳು ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಇದೆಲ್ಲವನ್ನೂ ಕೂಡ ನೆನಪಾಡಿಕೊಂಡು ನಾನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇನೆ. ಸನ್ಮಾನ BS ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಮಠಗಳಿರ್ಬೋದು, ಒಕ್ಕಲಿಗ ಮಠ ಇರ್ಬೋದು, ವರಿಷ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲ ಮಠಮಾನ್ಯಗಳು ಕೂಡ ಅನುದಾನವನ್ನು ಕೊಡುವಂತ ಕೆಲಸ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಆಗಿರುವಂತದನ್ನ ನಾನು ಸ್ಮರಣೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಸಮಾಜದ ಹಿರಿಯರಾಗಿರ್ತಕ್ಕಂಥ ಈಶ್ವರ ಖಂಡ್ರೆಯವರು ಕೂಡ ಯಡಿಯೂರಪ್ಪ ನೆನಪು ಮಾಡಿಕೊಂಡ್ರು. ಏನು ಯಡಿಯೂರಪ್ಪರ ಹಿಂದೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅನುಭವ ಮಂಟಪ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅನುದಾನ ಕೊಟ್ಟಿರ್ತಕ್ಕಂಥದ್ರು ಕೂಡ ನೆನಪು ಮಾಡಿಕೊಂಡ್ರು. ನಾನು ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ಭಾರತ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ, ಭಾರತ ವಿಶ್ವ ಭೂಪಟದಲ್ಲಿ ಎತ್ತರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಪಾತ್ರ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಸಾಗಾಗ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಅಣ್ಣ ಬಸವಣ್ಣನವರ ಸಮ ಸಮಾಜದ ಕನಸು ನನಸಾಗಬೇಕು ಅಂತ ಹೇಳಿದ್ರೆ, ಇವತ್ತು ರಾಜ್ಯದ ಅಭಿವೃದ್ಧಿಯಲ್ಲಿ ಮುಂಚೂಣಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳಿಗೂ ಕೂಡ ನೆರಳನ್ನು ಕೊಡ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೆ ಗೊತ್ತೇನಿದೆ. ಇವತ್ತು ವೀರಶೈವ ಲಿಂಗಾಯತ ಸಮಾಜ ನಮ್ಮ ಎಲ್ಲ ಒಳಪಂಗಡಗಳನ್ನ ಮರೆತು ವೀರಶೈವ ಲಿಂಗಾಯತ ಸಮಾಜದ ಹಿತದೃಷ್ಟಿಯಿಂದಲ್ಲ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಸಮಾಜದ ಹಿತದೃಷ್ಟಿಯಿಂದ ಈ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತ ಹೇಳಿ ನಾಡನ ಅಭಿವೃದ್ಧಿ ಹಿತದೃಷ್ಟಿಯಿಂದಲೂ ಕೂಡ ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಒಳಪಂಗಡಗಳನ್ನ ಮರೆತು ಒಟ್ಟಾಗಿ ಒಂದಾಗಿ ಹೆಜ್ಜೆಯನ್ನು ಹಾಕಿದಾಗ ಮಾತ್ರ ಇವತ್ತು ರಾಜ್ಯವು ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸಮಾಜದ ಜವಾಬ್ದಾರಿಯನ್ನ ಇವತ್ತು ನಾವು ನೆನ್ಪಡ್ಕೋಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಗೊತ್ತಿದೆ ನಮಗೂ ಕೂಡ ರಾಜ್ಯದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಡಕನ್ನು ಮೂಡಿಸುವ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ತಕ್ಕಂಥ ಷಡ್ಯಂತ್ರಗಳು ಹಲವಾರು ದಶಕಗಳಿಂದ ನಡೆದುಕೊಂಡು ಬಂದಿದೆ. ಇಂದೂ ನಡೆದಿದೆ, ಮುಂದೂ ನಡೆದಿದೆ, ಇವತ್ತು ನಡೀತಾ ಇದೆ, ಮುಂದೂ ಕೂಡ ನಡೀತಾ ಇದೆ. ಆದ್ರೆ ಇಷ್ಟಾದ್ರೂ ಸಹ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನ ಹೊಡೆತಕ್ಕಂಥ ನಿಟ್ಟಿನಲ್ಲಿ ಯಾವ ದುಷ್ಟ ಶಕ್ತಿಗಳಿಂದಲೂ ಕೂಡ ಸಾಧ್ಯ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ನಾನು ಸಂದರ್ಭ ಹೇಳ್ತಕ್ಕಂಥದ್ದು ಇಷ್ಟೇನೆ, ಇವತ್ತು ಆದಿ ಜಗದ್ಗುರುಗಳನ್ನ ಸ್ಮರಣೆಯನ್ನು ಮಾಡತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಕೊಪ್ಪಳ ಶ್ರೀಗಳ ಮಾತುಗಳನ್ನು ಕೂಡ ನಾವು ಆಲಿಸಿದ್ದೇವೆ. ಕೊಪ್ಪಳ ಶ್ರೀಗಳ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಯಾವುದೇ ಮೂಲೆ ಹೋದರೂ ಸಹ ಬಹಳ ಸರಳ ಭಾಷೆಯಲ್ಲಿ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಯಾವ ರೀತಿ ನಾವು ಬದುಕನ್ನು ಸಾಗಿಸಬೇಕು, ಯಾವ ರೀತಿ ನಾವು ಹಿರಿಯರಿಗೆ ಗೌರವ ಕೊಡಿಕೊಂಡು ಸಮಾಜವನ್ನು ಸರಿದಿಕ್ಕಿನಲ್ಲಿ ಸಾಗಬೇಕು ಅನ್ನೋದನ್ನ ಸೂಕ್ಷ್ಮ ಅವರು ಕೂಡ ತಿಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಾನು ಇಷ್ಟೇ ಸಂದರ್ಭ ಹೇಳ್ತಕ್ಕಂಥದ್ದು, ಕಳೆದ 3 ದಿನಗಳಿಂದ ನಡೀತಿರ್ತಕ್ಕಂಥ ಈ ಭವ್ಯ ಕಾರ್ಯಕ್ರಮ, ಪವಿತ್ರ ಕಾರ್ಯಕ್ರಮ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮೆಲ್ಲರ ಜವಾಬ್ದಾರಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ
ಪರಮ ಪೂಜೆ ಜಗದ್ಗುರುಗಳ ಆದಿಯಾಗಿ ಎಲ್ಲ ಗಣ್ಯರೇನಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಶರಣ ತಾವೇ ಕೂತಿದ್ದೀರಿ. ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿರುವಂತದ್ದು. ಅಣ್ಣ ಬಸವಣ್ಣನವರ ಸಮ ಸಮಾಜದ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಕೂತಿರ್ತಕ್ಕಂಥವ್ರು ಸಮಾಜವನ್ನ ತಿದ್ದುತ್ತಿಡುವಂತ ಕೆಲಸ ಕೇವಲ ಮಠಗಳಿಗೆ ಜಗದ್ಗುರುಗಳಿಗೆ ಸೀಮಿತ ಮಾಡದೇನೆ ನಾವು ಕೂಡ ಜವಾಬ್ದಾರಿನ ಎತ್ಕೊಂಡು ನಮ್ಮ ಮಠಮಾನ್ಯಗಳಿಗೂ ಕೂಡ ಶಕ್ತಿನ ತುಂಬುವ ಮುಖೇನ ಸಮಾಜವನ್ನು ಗಟ್ಟಿಗೊಳಿಸುವಂತ ಕೆಲಸವನ್ನು ಕೂಡ ನಾವು ಸೇರಿ ಎಲ್ಲರೂ ಸೇರಿ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆದಿ ಜಗದ್ಗುರುಗಳ ಜಯಂತಿ ಸಂದರ್ಭದಲ್ಲಿ ಪೂಜ್ಯ ಜಗದ್ಗುರುಗಳ ಸ್ಮರಿಸುತ್ತ ಲೋಕ ಕಲ್ಯಾಣಕ್ಕಾಗಿ, ಸಮಾಜದ ಶಾಂತಿಗಾಗಿ, ನಾಡಿನ ಸಮೃದ್ಧಿಗಾಗಿ, ಭಾರತದ ಒಂದು ಸುರಕ್ಷತೆಗಾಗಿ ಸಮರ್ಪಿಸಿಕೊಂಡು ಪರಮ ಪೂಜ್ಯ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಸಾಗೋಣ ಅನ್ನೋ ಮಾತನ್ನ ಸಂದರ್ಭ ಹೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಜಗದ್ಗುರುಗಳಿಗೆ ಪರಮ ಪೂಜ್ಯರಲ್ಲಿ ನಾನು ಮತ್ತೊಮ್ಮೆ ಸಂದರ್ಭದಲ್ಲಿ ಈಡೇರಿಸಿ ಪ್ರಾರ್ಥನೆ ಮಾಡುತ್ತಾ, ನಾನು ಕೂಡ ಸನ್ಮಾನ್ಯ BS ಯಡಿಯೂರಪ್ಪನವರು ಯಾವ ರೀತಿ ರಾಜ್ಯದಲ್ಲಿ ರೈತರ ಪರವಾಗಿ, ಬಡವರ ಪರವಾಗಿ ಎಲ್ಲಿ ರೈತರು ಕಣ್ಣೀರಾಗ್ತಾ ಇದ್ರು ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಧ್ವನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಎಲ್ಲಿ ಬಡವರು ಕಣ್ಣೀರಾಗ್ತಾ ಇದ್ರು ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಆ ಬಡವರಿಗೆ ಧ್ವನಿಯಾಗಿ ಕೆಲಸವನ್ನ ಮಾಡುವಂತ ಕೆಲಸ ಕಳೆದ 4-5 ದಶಕಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಪರಮ ಪೂಜ್ಯ ಜಗದ್ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಏನೇ ಅಡ್ಡಿ ಆತಂಕಗಳು ಬಂದರೂ ಸಹ, ಏನೇ ಸವಾಲುಗಳು ಬಂದರೂ ಸಹ ಸವಾಲುಗಳನ್ನ ಮೆಟ್ಟಿ ನಿಂತು ಇವತ್ತು ಸರಿದಾರಿಯಲ್ಲಿ ತಪ್ಪಿಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಪರಮ ಪೂಜ್ಯ ಜಗದ್ಗುರು ದಯಪಾಲಿಸ್ತೇನೆ ಅನ್ನೋ ಮಾತನ್ನ ಸಂದರ್ಭ ಹೇಳಿದ್ದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಜಗದ್ಗುರುಗಳ ಆದಾಯಕ್ಕೆ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ, ಶ್ರದ್ಧೆ ತಾಯಂದ್ರಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ನಮ್ಮ ಯುವಕ ಮಿತ್ರರು ದೊಡ್ಡ ಸಂಖ್ಯೆ ತಾವುಗಳೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.